ಜನರು ಯಾಕೆ ನಮ್ಮ ಮಕ್ಕಳಲ್ಲಿ ಗ್ಲಾಸ್ ಪವರ್ ಬರ್ತಾ ಇದೆ ಅಂತ, ಇದು ಅಲಾರ್ಮಿಂಗ್ ರೇಟ್ ಅಲ್ಲಿ ಇದು ಇನ್ಕ್ರೀಸ್ ಆಗ್ತಾ ಇದೆ ಗ್ಲಾಸ್ ಪವರ್. ಯಾಕಂದ್ರೆ ನಮ್ಮ ಐಬಾಲು ಇನ್ಕ್ರೀಸ್ ಆಗ್ತಾ ಇದ್ದಂಗೆ ಪವರ್ ಸಹ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇದು ದೂರದೃಷ್ಟಿ ದೋಷ. ಅಂದ್ರೆ ಮಯೋಪಿಯಾ ಅಂದ್ರೆ ನಿಯರ್ ಸೈಟೆಡ್ ಅಂತೀವಿ, ಯಾಕಂದ್ರೆ ನಿಯರ್ ಹತ್ರದ್ದು ತುಂಬಾ ಚೆನ್ನಾಗಿ ಓದ್ತಾರೆ, ದೂರದ್ದು ಕಾಣಿಸೋದಿಲ್ಲ. ಅದು ದೋಷ ಡಿಸ್ಟೆನ್ಸ್. ಇದು ನಮ್ಮ ವರ್ಲ್ಡ್ ಅಲ್ಲಿ ಇನ್ಸಿಡೆನ್ಸ್ ತಗೊಂಡ್ರೆ ಕ್ಲೋಸ್ ಟು 22 ಇಂದ 28% ವರೆಗೂ ಮಯೋಪಿಯಾ ಇದೆ ನಮ್ಮ ವರ್ಲ್ಡ್ ಅಲ್ಲಿ. ಅಂದ್ರೆ 100 ಜನರಲ್ಲಿ ತಗೊಂಡ್ರೆ 28% ಕಣ್ ಗ್ಲಾಸಸ್ ಇದೆ. ಅದಿನ್ನೊಂದು 5 ಇಂದ 8 ವರ್ಷದ ನಂತರ ಇಟ್ ವಿಲ್ ಬಿಕಮ್ ಅರೌಂಡ್ 35%. ಬೈ 2050 ಆಗುವಷ್ಟೊತ್ತಿಗೆ ನಮ್ಮಲ್ಲಿ ಎವ್ರಿ ಸೆಕೆಂಡ್ ಪರ್ಸನ್ ಗ್ಲಾಸಸ್ ಇರುತ್ತೆ. ನಮ್ಮ ಇಂಡಿಯಾದಲ್ಲಿ ಇನ್ಸಿಡೆನ್ಸ್ ಅನ್ನೋದು, ಮಯೋಪಿಯಾ ಇನ್ಸಿಡೆನ್ಸ್ ಅನ್ನೋದು 4 ಇಂದ 16% ವರೆಗೂ ಇದೆ. ಕೆಲವು ಸಿಟೀಸ್ ಅಲ್ಲಿ 36% ವರೆಗೂ ಇನ್ಸಿಡೆನ್ಸ್ ಇದೆ. ಅಂದ್ರೆ 36% ಹೈಯರ್ ಲಿಮಿಟ್, 4%. ಕರ್ನಾಟಕದಲ್ಲಿ ಒಂದೆರಡು ಸ್ಟಡಿ ನೋಡೋದ್ ಪ್ರಕಾರ 4 ಇಂದ 8% ಜನಕ್ಕೆ ಮಯೋಪಿಯಾ ಅನ್ನೋದು ತೊಂದರೆ ಇದೆ. ಇದಕ್ಕೆ ನಾವ್ ಏನ್ ಮಾಡ್ಬೇಕು? ಫಸ್ಟ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಇದನ್ನ ಅವೇರ್ನೆಸ್ ಕ್ರಿಯೇಟ್ ಮಾಡೋದು. ಮಯೋಪಿಯಾ ಅಂದ್ರೆ ತುಂಬಾ ಅರ್ಲಿ ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಮಾಡ್ಬೋದು. ಅದಕ್ಕೆ ಬೇರೆ ಬೇರೆ ರೀತಿಯಂತ ರಿಸರ್ಚ್ ನಡೀತಾ ಇದೆ. ಈಗ ಔಟ್ಡೋರ್ ಆಕ್ಟಿವಿಟೀಸ್ ನಾವು ಎಷ್ಟು ಮಕ್ಕಳಲ್ಲಿ ಅಟ್ಲೀಸ್ಟ್ 2 hours ಔಟ್ಡೋರ್ ಆಕ್ಟಿವಿಟಿ ಕೊಟ್ಟಷ್ಟು ನಾವು ಅದನ್ನ ಮಕ್ಕಳನ್ನ ಮಯೋಪಿಯಾ ರಿಡ್ಯೂಸ್ ಮಾಡ್ಬೋದು. ಮಯೋಪಿಯಾ ಅದು ಹ್ಯಾಂಡಿಕ್ಯಾಪ್ಟ್, ಅದು ಗ್ಲಾಸಸ್ ಇಸ್ ನಾಟ್ ನಾರ್ಮಲ್. ಅದನ್ನ ನಾವು ಆದಷ್ಟು ಬೇಗ ನಾವು ಅದನ್ನ ತಡಿಸ್ಬಾರ್ದು. ಅವೇರ್ನೆಸ್ಗೆ ಈ ಅವೇರ್ನೆಸ್ ವೀಕ್ ಅಂತ ಇಟ್ಟಿದ್ದೀವಿ. ಅದನ್ನ ಜನರಿಗೆ ಒಂದು ಅರಿವು ಕೊಡ್ಲಿಕ್ಕೆ, ಸ್ಕೂಲ್ಸ್ ಅಲ್ಲಿ ಅರಿವು ಕೊಡ್ಲಿಕ್ಕೆ ವಿ ಕ್ರಿಯೇಟೆಡ್ ಮಯೋಪಿಯಾ ಕ್ಲಿನಿಕ್. ಅಂದ್ರೆ ಮಯೋಪಿಯಾ ಸ್ಪೆಷಲಿಸ್ಟ್, ಬರೀ ಮಯೋಪಿಯಾನ್ನೇ ಕಂಟ್ರೋಲ್ ಮಾಡೋ ಸ್ಪೆಷಲಿಸ್ಟ್ ನ ತಗೊಂಡ್ಬಂದಿದ್ವಿ. ಈ ಮಯೋಪಿಯಾ ಸ್ಪೆಷಲಿಸ್ಟ್ ಏನ್ ಮಾಡ್ತಾರೆ? ಡಿಟೆಕ್ಷನ್, ಲೈಫ್ ಸ್ಟೈಲ್ ಚೇಂಜಸ್, ನ್ಯೂಟ್ರಿಷನಲ್ ಚೇಂಜಸ್. ವೈಟಮಿನ್ ಡಿ ಕಮ್ಮಿ ಇದ್ದಾಗ್ಲೂ ಮಯೋಪಿಯಾ ಜಾಸ್ತಿ ಆಗ್ಬೋದು. ವೈಟಮಿನ್ ಡಿ ಕಮ್ಮಿ ಇದ್ದಷ್ಟು ಬೇಗ ಇದು ಇನ್ಕ್ರೀಸ್ ಆಗುತ್ತೆ. ಮಯೋಪಿಯಾ ವೀಕ್ ಅಂದ್ರೆ ಎಲ್ರಿಗೂ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಜಾಸ್ತಿ. ದೇರ್ ಆರ್ 2 reasons for myopia. One, heredity. Second is environmental issues. Heredity you can't control much, but ಇನ್ನೊಂದು environmental issues. ಸೊ ಮಕ್ಕಳನ್ನ ನಾವೇನ್ ನೋಡ್ತಾ ಇದೀವಿ, ನಮ್ಮ ಪೇರೆಂಟ್ಸ್ ಕೇಳ್ತೀವಿ, ನನ್ನ ಮಗುಗೆ ಯಾಕೆ ಬಂತು ಗ್ಲಾಸ್, ಯಾಕೆ ಇಷ್ಟು ಬೇಗ ಜಾಸ್ತಿ ಆಯ್ತು ಅಂತ. ನಿಮ್ ಚೈಲ್ಡ್ಹುಡ್ ಕಂಪೇರ್ ಮಾಡ್ಕೊಂಡು ನಿಮ್ ಮಕ್ಕಳ ಚೈಲ್ಡ್ಹುಡ್ ನೋಡ್ಕೊಳ್ಳಿ. ನೀವ್ ಎಷ್ಟೊತ್ತು ಹೊರಗಿದ್ರಿ, ನಿಮ್ ಮಗು ಎಷ್ಟೊತ್ತು ಹೊರಗಡೆ ಇದೆ. ಎರಡನೇದು ಏನ್ ನಿಮ್ಮ ಡಿಜಿಟಲ್ ಡಿವೈಸ್, ನಾಟ್ ಓನ್ಲಿ ಡಿಜಿಟಲ್, ಇದು ಈವನ್ ಬುಕ್ಸ್, ಕಥೆ ಪುಸ್ತಕ ಕಂಟಿನ್ಯೂಸ್ ಮೋರ್ ದೆನ್ 45 minutes ಓದಿದ್ರೆ ಎಲಾಂಗೇಷನ್ ಚಾನ್ಸಸ್ ಜಾಸ್ತಿ. ಅದಕ್ಕೆ ನಾವು ಮಕ್ಕಳಿಗೆ ಹೇಳ್ತೀವಿ ಎವ್ರಿ 20 minutes 20 seconds 20 feet ಅವೇ ನೋಡಿ, 20-20-20 ರೂಲ್. ಇದೆಲ್ಲ ಮಾಡ್ಬೇಕಾಗುತ್ತೆ. ಇದೆಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡಕ್ಕೆ ಈ ವೀಕ್ ಇರೋದು. ಈಗ 5 ವರ್ಷದಿಂದ ಶುರು ಆಗ್ತಿದೆ. ಮುಂಚೆ ನಾವು 5 ವರ್ಷದ ಮಕ್ಕಳಲ್ಲಿ ನೋಡ್ತಾ ಇರ್ಲಿಲ್ಲ, 10 ವರ್ಷದ ಮೇಲೆ ನೋಡ್ತಾ ಇದ್ವಿ. ದಟ್ ಇಸ್ ನಾರ್ಮಲ್. ಮಯೋಪಿಯಾ ಬರೋ ಏಜು ಓದ್ತಾರೆ, ಮಾಡ್ತಾರೆ. ಸ್ಪಿನ್ನಿಂಗ್ ವೀಲ್ ಕೂಡ ಶುರು ಮಾಡಿದ್ವಿ. ಬಹಳಷ್ಟು ಮಕ್ಕಳು ಎಂಜಾಯ್ ಮಾಡಿದ್ರು. ಅಟ್ ದ ಸೇಮ್ ಟೈಮ್ ಅವ್ರಿಗೆ ಬರೀ ಗಿಫ್ಟ್ ಕೊಡ್ತಾ ಇಲ್ಲ, ಅದೇ ರೂಪದಲ್ಲಿ ನಾವು ಫ್ರಿಡ್ಜ್ ಮ್ಯಾಗ್ನೆಟ್ ಅಲ್ಲಿ ಎಷ್ಟೊಂದು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದೀವಿ ಮಯೋಪಿಯಾನ ಹೇಗೆ ತಡೆಗಟ್ಬೋದು ಅಂತ. ಅದು ಅವ್ರಿಗೆ ಇಂಟ್ರೆಸ್ಟಿಂಗ್ ಆಗಿರ್ಲಿ ಅಂತ ಸೂಪರ್ ಹೀರೋಸ್ ನ ತಂದಿಟ್ಟಿದೀವಿ.